ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ 15 ಸ್ಮಾರ್ಟ್ಫೋನ್ ಇದೆ. ಮೊನ್ನೆ ರಿಯಲ್ಮಿನವರು ರಿಯಲ್ಮಿ 15 ಪ್ರೋನ 32,000 ರೂಪಾಯಿಗೆ ಲಾಂಚ್ ಮಾಡಿ 3,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಕೊಟ್ಟು ಎಫೆಕ್ಟಿವ್ ಆಗಿ ಆ ಸ್ಮಾರ್ಟ್ಫೋನನ್ನು 29,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಒಂದು ರಿಯಲ್ಮಿ 15ನ 26,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಕೊಟ್ಟು ಎಫೆಕ್ಟಿವ್ ಆಗಿ 24,000 ರೂಪಾಯಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ತಗೋಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಪ್ರೋ ವೇರಿಯಂಟಿಗೆ ಕಂಪೇರ್ ಮಾಡಿಕೊಂಡ್ರೆ ಏನೆಲ್ಲ ಡಿಫ್ರೆನ್ಸ್ ಇದೆ, ಅನ್ಬಾಕ್ಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಸೇಮ್ ಪ್ರೋ ವೇರಿಯಂಟ್ ರೀತಿಯಲ್ಲೇ ಇದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲೊಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಲೆಕ್ಷನ್ ಪಿನ್ನು, ನಂತರ ಟ್ರಾನ್ಸ್ಪರೆಂಟ್ ಟೆಕ್ಸ್ಚರ್ಡ್ ಬ್ಯಾಕ್ ಕವರ್ ಸಿಗ್ತಾ ಇದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ಫೋನು ಇದನ್ನ ಪಕ್ಕಕ್ಕಿಟ್ಟರೆ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ನಂತರ USB Type-C ಚಾರ್ಜಿಂಗ್ ಕೇಬಲ್. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಲಿಟ್ರಲಿ ರಿಯಲ್ಮಿ 15 ಪ್ರೋನ ಪಕ್ಕಕ್ಕೆ ಇಟ್ಕೊಂಡ್ರೆ ಇದರಲ್ಲಿ ರಿಯಲ್ಮಿ 15 ಯಾವುದು 15 ಪ್ರೋ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡೋದೇ ಕಷ್ಟ ಆಯ್ತಾ. ಎರಡೂ ಕೂಡ ಒಂದೇ ಕಲರ್ ಇರೋದ್ರಿಂದ ಒಂದೇ ರೀತಿ ಕಾಣುತ್ತೆ. ಕ್ಯಾಮ್ರಾ ಡಿಸೈನ್ ಕೂಡ ಅದೇ ರೀತಿ ಇದೆ, ಬಟನ್ಸ್ಗಳು ಕೂಡ ಸೇಮು, ಪೋರ್ಟ್ಗಳು ಕೂಡ ಸೇಮು, ಎಲ್ಲ ಸೈಡಿಂದ ಒಂದೇ ರೀತಿ ಇದೆ. ಏನೂ ಡಿಫ್ರೆನ್ಸ್ ಇಲ್ಲ, 1% ಡಿಫ್ರೆನ್ಸ್ ಕೂಡ ಇಲ್ಲ ಆಯಿತಾ. ಲಿಟ್ರಲಿ ಒಂದೇ ಥರ ಕಾಣುತ್ತೆ. ನಮಗೆ ಈ ಫೋನಲ್ಲೂ ಕೂಡ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಫ್ರಂಟಲ್ಲಿ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂಥರ ಕರ್ವ್ ಡಿಸ್ಪ್ಲೇ, ಯೂನಿಫಾರ್ಮ್ ಬೆಝಲ್ಲು ಸಕಲ ಕಾಣುತ್ತೆ. ಹಿಂದ್ಗಡೆ ಪ್ಲಾಸ್ಟಿಕ್ ಬ್ಯಾಕು, ಡಿಫ್ರೆಂಟ್ ಟೆಕ್ಸ್ಚರು, ಸ್ಮಡ್ಜಸ್ ಆದರೂ ಕೂಡ ಕಾಣಲ್ಲ. 2 ಕ್ಯಾಮ್ರಾ ಇದೆ, 2 LED ಫ್ಲ್ಯಾಶ್ ಇದೆ. ಇದರಲ್ಲೂ ಕೂಡ ನಮಗೆ ವಾರ್ಮ್ ಲೈಟ್ ಬರುತ್ತೆ ಮತ್ತು IR ಬ್ಲಾಸ್ಟರ್ ಹಿಂದೆನೇ ಕೊಟ್ಟಿದ್ದಾರೆ. ನಮಗಿದರಲ್ಲಿ USB Type-C ಪೋರ್ಟು, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾ ಇಲ್ಲ. ಇದರಲ್ಲೂ ಕೂಡ ಪಲ್ಸ್ ಲೈಟ್ ಸಿಗ್ತದೆ ನಮಗೆ ಆಯಿತಾ. ಸೇಮ್ ಪ್ರೋ ವೇರಿಯಂಟಲ್ಲಿ ಏನಿತ್ತು ಅದೇ ಪಲ್ಸ್ ಲೈಟು, ಒಂದು ರೀತಿ ನೋಟಿಫಿಕೇಷನ್ LED ರೀತಿ, RGB LED ರೀತಿ ಕೆಲಸವನ್ನು ಮಾಡುತ್ತೆ. ಸೂಪರ್ ಆಗಿದೆ, ಯುನೀಕಾಗಿ ಕಾಣುತ್ತೆ ಆಯಿತಾ. ಒಟ್ಟಿನಲ್ಲಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸೇಮ್ ಪ್ರೋ ವೇರಿಯಂಟ್ ರೀತಿಯಲ್ಲೇ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ ಆಯಿತಾ. ಇದರಲ್ಲೂ ಕೂಡ IP68, 69 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಇದು ಕೂಡ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಡಿಸ್ಪ್ಲೇ ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. AMOLED ಡಿಸ್ಪ್ಲೇ, 4D ಕರ್ವ್ ಡಿಸ್ಪ್ಲೇ, 144 ಹರ್ಟ್ಸಿಂದ ರಿಫ್ರೆಶ್ ರೇಟು, ಅಷ್ಟೇ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ, ಪೀಕ್ ಬ್ರೈಟ್ನೆಸ್ಸು 6,500 ನಿಟ್ಸು, 100% DCI P3 ಕಲರ್ ಗಾಮೆಟು, 10 ಬಿಟ್ ಡಿಸ್ಪ್ಲೇ, ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಟು ಸೇಮ್ ಡಿಸ್ಪ್ಲೇ. ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಕೂಡ ಅಷ್ಟೇ ಆಯಿತಾ. LPDDR4X ರ್ಯಾಮ್, UFS 3.1 ಸ್ಟೋರೇಜು. ಕಡಿಮೆ ಆಯಿತು ಈ ಬೆಳಗಿನವೇ, ಅದು ಕಡಿಮೆ ಆಗಿತ್ತು. ಅದರಲ್ಲೂ ಸೇಮ್ 4X 3.1 ಇತ್ತು, ಇದರಲ್ಲೂ ಕೂಡ ಅದೇ ಇದೆ. ರ್ಯಾಮ್ ಟೈಪು ಸ್ಟೋರೇಜ್ ಟೈಪು ಸೇಮ್ ಇರ್ಬೋದು, ಬಟ್ ವೇರಿಯಂಟ್ಗಳು ಡಿಫ್ರೆಂಟ್ ಆಗಿದೆ. ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ 256 GB ಸ್ಟೋರೇಜ್ ವೇರಿಯಂಟ್ ಮಾತ್ರ ಸಿಗೋದು, ಅದರಲ್ಲಿ 512 GB ಸಿಗ್ತಾ ಇತ್ತು. ಇನ್ನು ಪ್ರೊಸೆಸರ್ ಫಸ್ಟ್ ಡಿಫ್ರೆನ್ಸು, ಡೈಮೆನ್ಸಿಟಿ 7300 ಪ್ಲಸ್ ಪ್ರೊಸೆಸರ್ ಆಯಿತು. ಇದು ಕೂಡ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 4 ನ್ಯಾನೋಮೀಟರ್ ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದರಲ್ಲೂ ಕೂಡ 7000 mm² ವೇಪರ್ ಚೇಂಬರ್ ನಮಗೆ ಸಿಗ್ತಾ ಇದೆ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 7,40,000 ರೇಟಿಂಗನ್ನು ಕೊಡ್ತಾ ಇದೆ. ಪ್ರೋ ವೇರಿಯಂಟು 10 ಲಕ್ಷ ಕೊಡ್ತಾ ಇತ್ತು, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಮೇಜರ್ ಡಿಫ್ರೆನ್ಸ್ ಇರಲ್ಲ ಅಂತ ನನಗೆ ಅನಿಸುತ್ತೆ ಆಯಿತಾ. ಇದು ಕೂಡ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಆಯಿತಾ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಿಮಗೆ ಸಿಗುತ್ತೆ. ಇದರಲ್ಲೂ ಕೂಡ AI ಮಲ್ಟಿ ಟಾಸ್ಕರ್ ನಮಗೆ ಸಿಗ್ತಾ ಇದೆ. ಸೊ ಪ್ರೋ ವೇರಿಯಂಟಲ್ಲೂ ಕೂಡ ಇತ್ತು, ಅಂದರೆ ನೀವು ರೆಗ್ಯುಲರ್ಲಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ಗಳನ್ನು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡ್ತಾ ಇರುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಫಾಸ್ಟಾಗಿ ಓಪನ್ ಆಗೋ ರೀತಿ ನಮಗೆ ಫೀಲ್ ಆಗುತ್ತೆ. ಸೊ AI ಮುಖಾಂತರ ಅದನ್ನು ಆಪ್ಟಿಮೈಸ್ ಮಾಡಿದ್ದಾರೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಆಗಿದೆ ಅಂತ ಅನ್ನಿಸ್ತು. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ನಮ್ಗೆ ಇದರಲ್ಲಿ ಸೇಮ್ GT ಬೂಸ್ಟ್ 3.0 AI ಗೇಮಿಂಗ್ ಕೋಚ್ ಎಲ್ಲ ಸಿಗ್ತಾ ಇದೆ. BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ತನಕ ಹೋಗುತ್ತೆ, ಸೂಪರ್ ವಿಷಯ. ಸೊ ನಮಗೆ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಅದರಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಇರಲಿಲ್ಲ ನಂಗೆ ಅನ್ನಿಸ್ತಂಗೆ, ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಅಪ್ಡೇಟ್ ಬರಬಹುದೇನೋ. ನಂತರ ಮ್ಯಾಕ್ಸಿಮಮ್ ಅಂತ ಅಂದರೆ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದು ಕೂಡ ಪ್ಲೇಯಬಲ್ ಇದೆ, ಕೆಲವೊಂದು ಟೈಮ್ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಪರ್ಫಾರ್ಮೆನ್ಸ್
ಓಕೆ ಅಂತೀನಿ, ಇನ್ನೂ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನೀಡಬೇಕಾಗಿತ್ತು. 25,000 ರೇಂಜಿಗೆ ಕಡಿಮೆನೇ ನಂಗೆ ಅನ್ನಿಸ್ತಂಗೆ. ಇನ್ನೊಂದು 5,000 ಬಡ್ಜೆಟ್ ಹಾಕಿದ್ರೆ ಲಿಟ್ರಲಿ 8S Gen 4 ಇರುವಂಥ ಪ್ರೊಸೆಸರ್ ಹತ್ತತ್ರ 16 ಲಕ್ಷ ಅಂತೂ ಸ್ಕೋರ್ ಕೊಡೋ ಫೋನ್ಗಳೆಲ್ಲ ಸಿಕ್ಬಿಡ್ತಾವೆ ಆಯಿತಾ. ಸೊ ಆ ರೀತಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ ಒಂದು ಬಿಗ್ ಡಿಫ್ರೆನ್ಸು ಪ್ರೋ ವೇರಿಯಂಟಿಗೆ ಕಂಪೇರ್ ಮಾಡಿಕೊಂಡ್ರೆ. ಪ್ರೋ ವೇರಿಯಂಟ್ ಲೆವೆಲಿಗೆ ಕ್ಯಾಮ್ರಾ ಇಲ್ಲ, ಸ್ವಲ್ಪ ಕಡಿಮೆ ಆಯಿತಾ. ಇದು ಕೂಡ ಅಂಥ ಕೆಡ್ತಾಗಿದೆ ಅಂತ ಅನ್ನಲ್ಲ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ಸೋನಿ IMX8082 ಸೆನ್ಸಾರು. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ 8 MP ಪ್ರೋ ವೇರಿಯಂಟಲ್ಲಿ 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇತ್ತು. ಇದರಲ್ಲಿ 8 MP. ಕ್ಲಾರಿಟಿ ಚೆನ್ನಾಗಿದೆ, ವೈಡ್ ಆಗಿದೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಮೇನ್ ಸೆನ್ಸಾರ್ ಪ್ರೋ ವೇರಿಯಂಟಿಗೆ ಲೆವೆಲಿಗೆ ಇಲ್ಲ ಅಂದರೂ ಸಹ ಅಂಥ ಕೆಟ್ಟದಾಗಿದೆ ಅಂತ ಕೂಡ ಅನ್ನಲ್ಲ, ಪರವಾಗಿಲ್ಲ. ಕೆಲವೊಂದು ಲೈಟಿಂಗ್ ಕಂಡೀಷನಲ್ಲಿ ಚೆನ್ನಾಗೇ ಔಟ್ಪುಟ್ಟನ್ನು ಕೊಡ್ತಾ ಇದೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 50 MP. ಇದು ಕೂಡ ಪರವಾಗಿಲ್ಲ ಆಯಿತಾ. ಹೆವಿ ಟೈಮ್ ತೊಗೋತಾ ಇದೆ ಪ್ರೋಸೆಸ್ ಮಾಡೋದಕ್ಕೆ ಕೆಲವೊಂದು ಟೈಮು. ಒಟ್ಟಿಗೆ ಔಟ್ಪುಟ್ ಅಂತೂ ಒಂದು ಲೆವೆಲಿಗೆ ಚೆನ್ನಾಗಿ ಬರ್ತಾ ಇದೆ. ನಂಗೆ ಅನ್ನಿಸ್ತಂಗೆ ಇದು ಕಂಪೇರ್ ಮಾಡಿಕೊಂಡ್ರೆ ಪ್ರೋನಲ್ಲಿ ಸೆಲ್ಫಿ ಕ್ಯಾಮ್ರಾ ಇನ್ನೂ ಬೆಟರ್ ಇತ್ತು ಅಂತ ಅನ್ನಿಸ್ತಾ ಇದೆ. ಇದರಲ್ಲೂ ಕೂಡ ನಮಗೆ ಲೈವ್ ಫೋಟೋಸ್ ಆಪ್ಷನ್ ಸಿಗ್ತದೆ. 2K ರೆಸೊಲ್ಯೂಷನ್ನಲ್ಲಿ ನೀವು ಲೈವ್ ಫೋಟೋಸನ್ನು ತೆಗಿಬೋದು. ಮತ್ತು ಈ ಫೋನಲ್ಲೂ ಕೂಡ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಒಂದು ಒಳ್ಳೆಯ ವಿಷಯ. ಫ್ರಂಟ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ವೈಡ್ ಆಗಿದೆ. ನಮಗೆ ಇದರಲ್ಲಿ ಕೆಲವೊಂದು AI ಫೀಚರ್ ಕೂಡ ಸಿಗ್ತಾ ಇದೆ. AI ಪಾರ್ಟಿ ಮೋಡು ನಮ್ಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ. ಒಂದು ಡಿಫ್ರೆಂಟ್ UI ರೀತಿಯಲ್ಲೇ ಚೇಂಜ್ ಮಾಡ್ಕೊಳ್ಳುತ್ತೆ. ಫಿಲ್ಟರ್ಗಳು, ವಾಟರ್ ಮಾರ್ಕ್ ಎಲ್ಲ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಇನ್ನು AI ಎಡಿಟ್ ಜೆನಿ ಇದು ಕೂಡ ಸಿಗ್ತದೆ. ಜಿನಿ ಆಯಿತಾ. ಸೊ ವಾಯ್ಸ್ ಕಂಟ್ರೋಲ್ನ ಮುಖಾಂತರ ಒಂದು ಫೋಟೋನ ನೀವು ಎಡಿಟ್ ಮಾಡ್ಬೋದು. ಸೊ ಆಬ್ಜೆಕ್ಟ್ ರೇಸ್ ಮಾಡುವಂಥ ವಾಯ್ಸಲ್ಲಿ ಹೇಳಿದ್ರೆ ಅದು ರಿಮೂವ್ ಮಾಡುತ್ತೆ. ಸೊ ಆ ರೀತಿ AI ಇನ್ಸ್ಪಿರೇಷನ್ನು ಆಟೋಮೆಟಿಕ್ಕಾಗಿ ನಿಮ್ಮ ಫೋಟೋನ ಎನೌನ್ಸ್ ಮಾಡುತ್ತೆ. ಮ್ಯಾಜಿಕ್ ಗ್ಲೋ ಪಾಪ್ ಆಗೋ ರೀತಿ ಮಾಡುತ್ತೆ. ನಿಮ್ಮ ಇಮೇಜ್ನ ಲೈಟ್ಸ್ನೆಲ್ಲ ಇನ್ನೂ ಗ್ಲೋ ಆಗೋ ರೀತಿ ಮಾಡುತ್ತೆ. ಆ ರೀತಿ AI ಗ್ಲೇರ್ ರಿಮೂವ್ ಮಾಡುವಂಥ ಫೀಚರು, AI ಲ್ಯಾಂಡ್ಸ್ಕೇಪ್ ಮೋಡು, ಸ್ನ್ಯಾಪ್ ಮೋಡು, ಈ ರೀತಿ ಅನೇಕ AI ಫೀಚರ್ಗಳು ಸೇಮ್ ಪ್ರೋ ವೇರಿಯಂಟಲ್ಲಿ ಏನೆಲ್ಲ AI ಫೀಚರ್ ಇತ್ತು ಪ್ರತಿಯೊಂದು ಕೂಡ ನಮಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ. ಎರೇಸರು, ನಾಯ್ಸನ್ನು ರಿಮೂವ್ ಮಾಡುವಂಥ ಫೀಚರ್ ಪ್ರತಿಯೊಂದು ಕೂಡ ಇದೆ. ಒಟ್ಟಿನಲ್ಲಿ ಕ್ಯಾಮ್ರಾ ಈ ಬೆಲೆಗೆ ಓಕೆ ಅಂತೀನಿ. ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಬ್ಯಾಟ್ರಿಗೆ ಬಂತು ಅಂದರೆ 7000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. 7000 mAh ಕೆಪಾಸಿಟಿ ಸೂಪರ್ ವಿಷಯ. ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. 62 ನಿಮಿಷದಲ್ಲಿ ಈ ಫೋನ್ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಇನ್ನು OSಗೆ ಬಂತು ಅಂದರೆ Android 15 ಬೇಸ್ಡ್ Realme UI 6 ನಮಗೆ ಸಿಗ್ತಾ ಇದೆ. ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ. ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ಅನಿಸುತ್ತೆ, ಬಟ್ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದಾವೆ ಆಯಿತಾ. ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಕಸ್ಟಮೈಸೇಷನ್ ಆಪ್ಷನ್ನು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಫೋನಿಗೆ ಮೋಸ್ಟ್ಲಿ ಕನ್ಫರ್ಮ್ ಮಾಡಿಲ್ಲ 2 ವರ್ಷಗಳ OS ಅಪ್ಡೇಟು, 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡಬಹುದು ಅಂತ ಕಾಣುತ್ತೆ. ಇದರಲ್ಲಿ ಕೆಲವೊಂದು AI ಫೀಚರ್ಗಳು ಸಹ ಇದೆ. ಸರ್ಕಲ್ ಸರ್ಚು ಸೇಮ್ ಪ್ರೋ ವೇರಿಯಂಟಲ್ಲಿ ಇತ್ತು ಅಷ್ಟೇ ಇರೋದು. ಸ್ಕ್ರೀನ್ ಟ್ರಾನ್ಸ್ಲೇಷನ್ನು, AI ನೋಟು, ಸಮ್ಮರೈಸ್ ಮಾಡುವಂಥ ಫೀಚರ್ ಎಲ್ಲ ಇದೆ. ಸ್ಪೀಕರಿಗೆ ಬಂತು ಅಂದರೆ ಸೇಮ್ ಸ್ಪೀಕರು, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್, ಹೈರಾಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಓರಿಯಾಲಿಟಿ, ಡ್ಯುಯಲ್ ಮೈಕ್, ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಕೂಡ ಸಿಗ್ತಾ ಇದೆ. ಸ್ಪೀಕರ್ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಇದರಲ್ಲೂ ಕೂಡ Wi-Fi 6 ಸಪೋರ್ಟ್ ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 9 5G ಬ್ಯಾಂಡ್ಗಳು ಸಿಗ್ತಾ ಇದೆ. ಯಾವುದು NFC ಪ್ರೋನಲ್ಲೂ ಇರಲಿಲ್ಲ, ಇದರಲ್ಲೂ ಕೂಡ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ನಂಗೆ ಗೊತ್ತಿಲ್ಲ, ಬೆಲೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಆಯಿತಾ. ಒಂದು 20,000 ರೂಪಾಯಿಗೆ ಲಾಂಚ್ ಆಗಿದ್ರೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ರೇಟ್ ಆಗ್ತಾ ಇತ್ತು. ಮೋಸ್ಟ್ಲಿ ಆಫರ್ ಟೈಮಲ್ಲಿ ಡಿಸ್ಕೌಂಟ್ ಸಿಕ್ಕರೆ 20,000 ರೂಪಾಯಿಗೆ ತೊಗೊಂಡ್ರೆ ಮೋಸ ಇಲ್ಲ. ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಅಂತ ನನ್ನ ಒಪಿನಿಯನ್ನು. ಮುಂಚೆ ಎಲ್ಲ ರಿಯಲ್ಮಿ ಫೋನ್ಗಳು ನಮಗೆ 12,000 13,000 ರೇಂಜಲ್ಲಿದ್ದಂಥ ಫೋನು. ಯೂಶ್ವಲಿ ರಿಯಲ್ಮಿ 10, 11 ಎಲ್ಲ ನೀವು ನಂಬಲ್ಲ 12,000 ರೂಪಾಯಿ, 11,000, 12,000, 10,000 ರೇಂಜಲ್ಲಿದ್ದಂಥ ಫೋನ್ಗಳು. ರಿಯಲ್ಮಿ 8, 9 ಹಳೇ ರಿಯಲ್ಮಿ ಡಿವೈಸ್ಗಳು. ಈಗ ಬರ್ತಾ ಬರ್ತಾ ಎಲ್ಲ 25,000-30,000 ರೇಂಜಿಗೆ ಬಂದು ಕೂತ್ಬಿಟ್ಟಿದೆ. ರಿಯಲ್ಮಿ 15ನೇ 25,000 ರೇಂಜಿಗೆ ಲಾಂಚ್ ಮಾಡಿದ್ದಾರೆ ಅಂತ ಅಂದರೆ ರಿಯಲ್ಮಿ 15 ಪ್ರೋ ಪ್ಲಸ್ ಇನ್ಯಾವ ಲೆವೆಲಿಗೆ ಲಾಂಚ್ ಆಗ್ಬೋದು ಅಂತ. ರಿಯಲ್ಮಿ 15 ಪ್ರೋನ 32,000 ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ. ಮುಂಚೆ ಎಲ್ಲ ನೀವು ನಂಬಲ್ಲ 15 ಹೇಳಿದ್ನಲ್ಲಾಗ್ನೇ ರಿಯಲ್ಮಿ 15 ಲೆವೆಲ್ ಫೋನ್ಗಳು 11-12,000, ಪ್ರೋ ವೇರಿಯಂಟ್ ಫೋನ್ಗಳು 14,000-15,000, ಪ್ರೋ ಪ್ಲಸ್ ಎಲ್ಲ ಒಂದು 18,000-20,000 ರೇಂಜಲ್ಲಿ ಇರ್ತಿತ್ತು. ಈಗೆಲ್ಲ 1 to 2 ಆಗೋಗ್ಬಿಟ್ಟಿದೆ.
ಸೊ ಇಷ್ಟು ಈ ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ನಿಮ್ಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿರೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.